ಮಂಡ್ಯದಲ್ಲಿ ಟಿಕೆಟ್ ಸಿಗಲಿದೆ ಎಂಬ ವಿಶ್ವಾಸವಿದೆ. ಮಂಡ್ಯದಲ್ಲಿ ಪಕ್ಷೇತರ ಸಂಸದೆ ಸುಮಲತಾ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಘೋಷಣೆ ಆಗೋವರೆಗೂ ಟಿಕೆಟ್ ಫೈನಲ್ ಆಗಲ್ಲ. ಬಿಜೆಪಿ ಪಕ್ಷದಿಂದ ಯಾವುದೇ ಅಧಿಕೃತ ಘೋಷಣೆ ಇನ್ನು ಕೂಡ ಬಿಜೆಪಿ ಪಕ್ಷದಿಂದ ಬರೋದೇ ಅಧಿಕೃತ ಘೋಷಣೆ, ಅಲ್ಲಿ ತನಕ ಅದು ಅಧಿಕೃತ ಅಲ್ಲ ಅಂತಲೂ ಅವರು ಹೇಳಿದ್ದಾರೆ. ನಮ್ಮ ಪಕ್ಷದಲ್ಲಿ ಇಂಥ ಕ್ಯಾಂಡಿಡೇಟ್ ಆದರೆ ನಮಗೆ ಸೂಕ್ತ. ಈ ಪರ್ಟಿಕ್ಯುಲರ್ ಅವರ ರೆಕಾರ್ಡ್ ಏನು, ಪಾರ್ಲಿಮೆಂಟಲ್ಲಿ ಅವರ ರೆಕಾರ್ಡ್ ಏನು, ಅವರು ಎಷ್ಟು ಡಿಬೇಟ್ಗಳಲ್ಲಿ ಅವರು ಭಾಗವಹಿಸಿದ್ದಾರೆ, ಎಷ್ಟು ಸ್ಟಾರ್ಡ್ ಕ್ವೆಶ್ಚನ್ಸು ಅಥವಾ ಬೇರೆ ಕ್ವೆಶ್ಚನ್ಸ್ನ ರೇಸ್ ಮಾಡಿದ್ದಾರೆ, ನಮ್ಮ ದೇಶದ ಸಮಸ್ಯೆ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಸಮಸ್ಯೆ ಎಷ್ಟು ಬಾರಿ ಅವರು ಅಲ್ಲಿ ರೇಸ್ ಮಾಡಿದ್ದಾರೆ, ಇದನ್ನೆಲ್ಲ ನೋಡ್ತಾರೆ. ಅದರ ರೆಕಾರ್ಡು, ಅದನ್ನು ಪ್ರತಿ ಎಂ ಪಿಗೆ ಒಂದು ರೆಕಾರ್ಡ್ ಪಟ್ಟಿ ಅಂತ ಇರುತ್ತೆ, ಅದನ್ನು ನೋಡ್ತಾರೆ. ಇದನ್ನೆಲ್ಲ ನೋಡಿ ಇವರು ನಮ್ಮ ಪಾರ್ಟಿಗೆ ಸರಿ, ಇವರು ಆದರೆ ನಮ್ಮ ವಿನ್ನಬೆಲ್ ಕ್ಯಾಂಡಿಡೇಟು ಅಥವಾ ಇವರ ಕ್ರೆಡಿಬಿಲಿಟಿ ಏನು, ಇವ್ರು ಮಾಡಿರೋ ಕೆಲಸ ಏನು, ಇದನ್ನೆಲ್ಲ ನೋಡೇ ಬಿ ಜೆ ಪಿಯಲ್ಲಿ ಒಂದು ಸೀಟ್ ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಸೊ ಖಂಡಿತ ಆ ಒಂದು ಇದನ್ನು ನೋಡಿದಾಗ ನನಗೆ ಕಾನ್ಫಿಡೆನ್ಸ್ ಇದೆ. ನೀವು ಅಂದರೆ ನಾನು ಕಾನ್ಫಿಡೆಂಟಾಗಿ ಏನಕ್ಕೆ ಹೇಳ್ತೀನಿ ಅಂದರೆ, ನೀವು ಕಳೆದ 10 ವರ್ಷ ಒಂದು 4-5 ಎಂ ಪಿ ನನಗಿಂತ ಮೊದಲು ಇದ್ದಿರ್ಬೋದು. ಈಗ ನಾನು ಹೇಳಿರೋ ಒಂದು ಲಿಸ್ಟ್ ಇದೆಯಲ್ಲ, ಆ ಲಿಸ್ಟನ್ನ ನನ್ನ ರೆಕಾರ್ಡ್ ಇಟ್ಟು ನೋಡಿ, ಅವು ಹಳೆ ನನಗಿಂತ ಪ್ರೀವಿಯಸ್ ಎಂ ಪಿಸ್ ಯಾರಿದ್ರು ಅವ್ರ ರೆಕಾರ್ಡ್ನು ಇಟ್ಟು ನೋಡಿ, ನಿಮಗೆ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ದೆಹಲಿಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇಲ್ಲಿ ರಾಜ್ಯ ಬಿಜೆಪಿ ಅಭ್ಯರ್ಥಿಗಳ 2ನೇ ಪಟ್ಟಿ ರಿಲೀಸ್ ಆಗಬೇಕಾಗಿದೆ. ಪ್ರಮುಖವಾಗಿ ಈ ಬಾರಿ ಕರ್ನಾಟಕದಿಂದ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಪಟ್ಟಿ ಅಂತಿಮ ಆಗುತ್ತೆ ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಅದರಲ್ಲಿ 11 ಸಂಸದರಿಗೆ ಟಿಕೆಟ್ ಮಿಸ್ ಆಗೋದಾದ್ರೆ ಯಾರ್ಯಾರು ಇರ್ತಾರೆ ಆ ಲಿಸ್ಟ್ ಅಲ್ಲಿ, ಮತ್ತೆ ಯಾವೆಲ್ಲ ಕ್ಷೇತ್ರಗಳು ಈಗ ಸವಾಲಾಗಿವೆ ಆಯ್ಕೆ ಸಂದರ್ಭದಲ್ಲಿ? ಸೊ ಏನು ಲೇಟೆಸ್ಟ್ ಅಪ್ಡೇಟ್ ಇದೆ ಹರೀಶ್? ಸುಕನ್ಯಾ, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕವನ್ನ ಬಿಜೆಪಿ ಹೈಕಮಾಂಡ್ ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಯಾಕಂತಂದ್ರೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಸೀಟ್ಗಳನ್ನು ಗೆಲ್ಲಬೇಕು ಅನ್ನುವಂತಹದ್ದು ಬಿಜೆಪಿ ನಾಯಕರ ಒಂದು ಪ್ರಯತ್ನ ಆಗಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲೇ ಕಳೆದ ಬಾರಿ ಎಷ್ಟು ಸ್ಥಾನಗಳನ್ನು ಗೆದ್ದಿದ್ದು ಆ ಎಲ್ಲ ಸ್ಥಾನಗಳನ್ನು ಉಳಿಸ್ಕೊಳ್ಬೇಕು, ಆ ಮೂಲಕ ತಮಿಳುನಾಡು, ಕೇರಳ ಹಾಗೂ ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಇನ್ನೂ ಅತ್ಯಂತ ಹೆಚ್ಚಿನ ಸೀಟ್ಗಳನ್ನ ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹಾಗಾಗಿ ಕರ್ನಾಟಕದ ಬಹುತೇಕ ಬಿಜೆಪಿಯ ಹಿರಿಯ ನಾಯಕರುಗಳನ್ನು ಈಗ ದೆಹಲಿಗೆ ಕರೆಸ್ಕೊಂಡು ಇವತ್ತು ಮಹತ್ವದ ಮೀಟಿಂಗ್ ಅನ್ನ JP ನಡ್ಡಾ ಅವರು, BL ಸಂತೋಷ್ ಅವರು ಮಾಡ್ತಾ ಇದ್ದಾರೆ. ಈಗ ಮುಖ್ಯವಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಗೊಂದಲ ಏನು ಅಂತಂದ್ರೆ, ಹೆಚ್ಚಿನ ಸಂಸದರು ಆಡಳಿತ ವಿರೋಧಿ ಅಲೆಯನ್ನ ಹೊಂದಿರುವಂತಹದ್ದು. ಬಹುತೇಕ ಕಾರ್ಯಕರ್ತರು ಹಾಗೂ ಸ್ಥಳೀಯ ನಾಯಕರನ್ನ ವಿರೋಧವನ್ನ ಕಟ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಅವರುಗಳಿಗೆ ಟಿಕೆಟ್ ಕೊಡಬಾರದು ಅನ್ನುವಂತಹ ಒತ್ತಡ ಹೆಚ್ಚಾಗ್ತಾ ಇದೆ. ಈಗ ನಮಗೆ ಟಿವಿ ನೈನ್ಗೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಯ ಪ್ರಕಾರ 11 ಸಂಸದರು ಆಡಳಿತ ವಿರೋಧಿ ಅಲೆಯನ್ನ ಹೊಂದಿದ್ದಾರೆ. ಮತ್ತೆ ಕಾರ್ಯಕರ್ತರು, ಸ್ಥಳೀಯ ನಾಯಕರಲ್ಲಿ ಅವರ ಬಗ್ಗೆ ವಿರೋಧ ಇದೆ. ಯಾವುದೇ ಕಾರಣಕ್ಕೂ ಅವರಿಗೆ ಟಿಕೆಟ್ ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಒತ್ತಡವನ್ನ ಹೈಕಮಾಂಡ್ ಮೇಲೆ ಹೇರ್ತಾ ಇದ್ದಾರೆ. ಮುಖ್ಯವಾಗಿ ಕೆಲವರು ವಯಸ್ಸಿನ ಕಾರಣಕ್ಕೆ ಈ ಬಾರಿಯ ಸ್ಪರ್ಧೆಯಿಂದ ಹಿಂದೆ ಸರಿದಿರುವಂತಹದ್ರಲ್ಲಿ ಶ್ರೀನಿವಾಸ್ ಪ್ರಸಾದ್ ಆಗಿರಬಹುದು, ತುಮಕೂರು ಸಂಸದರಂತ ಬಸವರಾಜ್ ಅವರು, ಹಾಗೆ ಇನ್ನು ಚಿಕ್ಕಬಳ್ಳಾಪುರ ಸಂಸದರಂತ ಬಚ್ಚೇಗೌಡರು, ಇವರು ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇನ್ನು ಕೆಲವು ಸಂಸದರಿಗೆ ವಯಸ್ಸಾಗಿದೆ, ಅವರಿಗೂ ಟಿಕೆಟ್ ಕೊಡಬಾರ್ದು. ಅವರು ಕಾರ್ಯಕರ್ತರ ಜೊತೆ ಆಗಿರ್ಬೋದು, ಮತದಾರರ ಜೊತೆ ಆಗಿರ್ಬೋದು, ಅವರು ಸಂಪರ್ಕದಲ್ಲಿಲ್ಲ. ಹೊಸಬರಿಗೆ ಅವಕಾಶ ಕೊಡಬೇಕು, ಹೊಸ ಪ್ರಯೋಗವನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಚರ್ಚೆ ಕೂಡ ನಡೆದಿದೆ. ಕೋರ್ ಕಮಿಟಿ ಸಭೆ ಏನು ರಾಜ್ಯದಲ್ಲಿ ನಡೆದಿತ್ತು, ಆಗ ಹಾಲಿ ಸಂಸದರ ಜೊತೆಗೆ ಇನ್ಯಾರು ಆಕಾಂಕ್ಷಿಗಳಿದ್ದಾರೆ 2-3 ಜನರ ಹೆಸರನ್ನ ಪಟ್ಟಿಯಲ್ಲಿ ಸೇರಿಸಿ ಹೈಕಮಾಂಡ್ಗೆ ಕಳಿಸಲಾಗಿದೆ. ಇವತ್ತು ಏನು ಸಭೆ ನಡೆಯುತ್ತೆ ಇದು ಬಹಳಷ್ಟು ಪ್ರಮುಖವಾಗಿರುತ್ತೆ. ರಾಜ್ಯ ನಾಯಕರ ಜೊತೆ ಹೈಕಮಾಂಡ್ ನಾಯಕರುಗಳ ಜೊತೆ ಕೂತು ಚರ್ಚೆನ ಮಾಡ್ತಾರೆ, ಜಾತಿವಾರು ಚರ್ಚೆನ ಮಾಡ್ತಾರೆ, ಸಾಮಾಜಿಕ ನ್ಯಾಯದ ಬಗ್ಗೆ ಕೂಡ ಚರ್ಚೆನ ಮಾಡಿ ಯಾರಿಗೆ ಟಿಕೆಟ್ ಕೊಟ್ರೆ ಕರ್ನಾಟಕದಲ್ಲಿ ಬಲಿಷ್ಠ ಆಗಿರತಕ್ಕಂಥ ಕಾಂಗ್ರೆಸ್ ಅನ್ನ ಎದುರಿಸಬಹುದು. ಯಾಕೆಂದ್ರೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಕೊಟ್ಟಿದೆ, ಅವು ಹೇಗೆ ಲೋಕಸಭೆಯಲ್ಲಿ ವರ್ಕ್ ಆಗುತ್ತೆ ಅನ್ನುವಂಥದ್ದು ಕೂಡ ಬಿಜೆಪಿಗೆ ಅಂದಾಜಿಲ್ಲ. ಹೀಗಾಗಿ ಯಾವುದಕ್ಕೂ ಕೂಡ ಪ್ರಬಲ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸಬೇಕು, ಆಡಳಿತ ವಿರೋಧಿ ಅಲೆ ಇಲ್ಲದೆ ಇರತಕ್ಕಂತಹ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬೇಕು. ಕೇವಲ ಮೋದಿ ಅಲೆಯನ್ನೇ ನಚ್ಚಿಕೊಂಡು ಈ ಬಾರಿ ಕರ್ನಾಟಕದಲ್ಲಿ ಚುನಾವಣೆ ಎದುರಿಸಲಿಕ್ಕೆ ಹೋದ್ರೆ ಕಷ್ಟ
ಕಷ್ಟ ಆಗುತ್ತೆ ಅನ್ನುವಂತಹದ್ದನ್ನು ಕೂಡ ಹೈಕಮಾಂಡ್ ನಾಯಕರು ಗಮನಿಸಿದ್ದಾರೆ, ರಾಜ್ಯ ನಾಯಕರು ಕೂಡ ಗಮನಿಸಿದ್ದಾರೆ. ಹಾಗಾಗಿ ಪ್ರಬಲ ಅಭ್ಯರ್ಥಿಗಳನ್ನೇ ಸ್ಪರ್ಧೆಗಿಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಕೆಲವೊಂದು ಉದಾಹರಣೆಗಳು ನೋಡ್ತಾ ಹೋಗೋದಾದ್ರೆ ದಾವಣಗೆರೆಯಲ್ಲೂ ಕೂಡ GM ಸಿದ್ದೇಶ್ವರ್ಗೆ ವಿರೋಧ ಇದೆ. ಸ್ಥಳೀಯ ನಾಯಕರು ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಬಂದು ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ಸಿದ್ದೇಶ್ವರ್ ಅವರಿಗೆ ಕೊಡಬಾರದು, ಉಳಿದಂತ ಯಾವುದೇ ಸ್ಥಳೀಯ ನಾಯಕರುಗಳಿಗೆ ಕೊಟ್ಟರು ಕೂಡ ನಾವು ಕೆಲಸವನ್ನ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹೀಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ವಿರೋಧ ಇದೆ. ಅಂತಿಮವಾಗಿ ಹೈಕಮಾಂಡ್ ಯಾವ ರೀತಿ ಅಂತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ನೋಡ್ಬೇಕಾಗುತ್ತೆ. ಸುಕನ್ಯಾ. ಧನ್ಯವಾದ ಹರೀಶ್.